ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಕಮಲಾಕ್ಷಿ, ಆಸ್ಟ್ರೋ ನ್ಯೂಮರಾಲಜಿಸ್ಟ್, ಮನಿ ಕೋಚ್, ಸ್ಪಿರಿಚುವಲ್ ಹೀಲರ್, ಫೌಂಡರ್ ಆಫ್ ಗೋಲ್ಡನ್ ಬುಕ್ಸ್. ಇವತ್ತಿನ ವಿಚಾರ ನವೆಂಬರ್ ತಿಂಗಳಿನ ಮನಿ ನಂಬರ್. ಪ್ರತಿ ತಿಂಗಳ ಹಾಗೆ ಈ ಒಂದು ನವೆಂಬರ್ ತಿಂಗಳಿಗೂ ಕೂಡ ಬಹಳ ವಿಶೇಷವಾದ ಒಂದು ಮನಿ ನಂಬರ್ ಅನ್ನುವಂಥದ್ದು ಸಂಖ್ಯೆ 517 517 ಅನ್ನುವಂತ ಒಂದು ಸಂಖ್ಯೆಯನ್ನ ಗ್ರೀನ್ ಕಲರ್ ಪೆನ್ ಅನ್ನ ಬಳಸಿ ಪ್ರತಿದಿನ ಬರ್ಕೊಳ್ಳುವಂಥದ್ದು ನವೆಂಬರ್ ತಿಂಗಳು ಪೂರ್ತಿ. ಸೊ ಬಹಳಷ್ಟು ವಿಶೇಷವಾದ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಒಂದು ಹಣದ ನಿರೀಕ್ಷೆಯನ್ನ ನೀವು ಮಾಡಬಹುದು. ಪ್ರಾಕ್ಟಿಕಾಲಿಟಿ ಎನ್ನುವಂಥದ್ದು ಬಹಳನೇ ಮುಖ್ಯವಾಗುತ್ತೆ. ಪರಿಶ್ರಮದ ಜೊತೆಗೆ ನಂಬಿಕೆ ಇದ್ದಾಗ ಮಾತ್ರ ಸಂಖ್ಯೆಗಳ ಫಲಗಳನ್ನ ನಾವು ಬಹಳ ಸುಲಭ ರೀತಿಯಲ್ಲಿ ಪಡ್ಕೊಳ್ಬಹುದು. ಪ್ರತಿಯೊಂದು ಸಂಖ್ಯೆಗಳಿಗೂ ಕೂಡ ಅದರದೇ ಆದ ಒಂದು ಪಾಸಿಟಿವ್ ವೈಬ್ರೇಷನ್, ಎನರ್ಜಿ, ಫ್ರೀಕ್ವೆನ್ಸೀಸ್ ಅನ್ನುವಂಥ ವಿಚಾರಗಳು ಇರೋದ್ರಿಂದ ಪ್ರತಿ ಸಂಖ್ಯೆಗಳು ಅದರದೇ ಆದ ಕಾರಕತ್ವಗಳನ್ನ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಕೂಡ ಕೊಡುವಂತದ್ದಾಗತ್ತೆ. ಸೊ ಈ ಸಂಖ್ಯೆಗಳನ್ನ ದಯವಿಟ್ಟು ಟ್ಯಾಟು ಹಾಕಿಸ್ಕೊಳ್ಬೇಡಿ. ಇದೇ ಕ್ವಶನ್ ಅನ್ನ ಬಹಳ ಸರಿ ಕೇಳ್ತಾನೆ ಇರ್ತೀರಿ. ಪ್ರತಿ ತಿಂಗಳಿಗೂ ಇಂಟ್ಯೂಷನ್ ನ ಪ್ರಕಾರ ಬೇರೆ ಬೇರೆ ಸಂಖ್ಯೆಗಳನ್ನ ಸೂಚನೆ ಮಾಡಲಾಗುತ್ತೆ. ಸೊ ಹಾಗಾಗಿ ಜೊತೆಗೆ ಈ ಒಂದು ಸಂಖ್ಯೆಗಳಿಂದ ಬಹಳಷ್ಟು ಒಳ್ಳೆಯ ಫಲಗಳನ್ನ ಪಡ್ಕೊಂಡಿರುವಂಥದ್ದು, ಲಾಭಗಳನ್ನ ಪಡ್ಕೊಳ್ಳುವಂಥದ್ದು ಬಹಳ ವಿಶೇಷವಾಗಿ ಕಷ್ಟದ ಸಮಯದಲ್ಲಿ ಈ ಸಂಖ್ಯೆಗಳು ವ್ಯಕ್ತಿಗತವಾಗಿ ಹೆಲ್ಪ್ಫುಲ್ ಆಗುತ್ತೆ, ಯಾವಾಗ್ಲೂ ಕೂಡ ರೆಗ್ಯುಲರ್ ಆಗಿ ಅಂತ ಹೇಳ್ಬೋದು. ಸೊ ಪ್ರತಿದಿನ ಬೆಳಿಗ್ಗೆ ಬರ್ಕೊಳ್ಳುವಂಥದ್ದು ಬಹಳ ವಿಶೇಷ ಇಡೀ ನವೆಂಬರ್ ತಿಂಗಳು ಪೂರ್ತಿ. ಇದರೊಟ್ಟಿಗೆ ಮತ್ತೊಂದು ವಿಚಾರ ಏನು ಅಂತಂದ್ರೆ ತುಳಸಿ ಹಬ್ಬ. ತುಳಸಿ ಹಬ್ಬದ ದಿನ ಮುಖ್ಯವಾಗಿ 3 ವಸ್ತುಗಳನ್ನ ಮನೆಗೆ ತರಬೇಕಾಗತ್ತೆ. ಏನೇನು ಅಂತ ಹೇಳೋದಾದ್ರೆ, ಅರಿಶಿಣದ ಕೊಂಬುಗಳನ್ನ ತಗೊಂಡ್ ಬನ್ನಿ, 3 ಅಥವಾ 5 ಯಥಾಶಕ್ತಿ. ಮೊಸರು ಮನೆಗೆ ತರುವಂತದ್ದು, ಹಾಗೆ ಹೆಸರು ಕಾಳು ಯಥಾಶಕ್ತಿ. ಅಷ್ಟೇ ಅಂತೇನಿಲ್ಲ, ಎಷ್ಟಾಗುತ್ತೋ ಅಷ್ಟು ತರುವಂತದ್ದು. ಯಾವತ್ತು? ನವೆಂಬರ್ 2ನೇ ತಾರೀಕು ಭಾನುವಾರ, ಕಾರ್ತೀಕ ಮಾಸದ ಶುಕ್ಲ ಪಕ್ಷದ 12ನೇ ತಿಥಿಯಾದ ಉತ್ಥಾನ ದ್ವಾದಶಿಯ ಒಂದು ತುಳಸಿಯ ವಿವಾಹದಂದು. ತುಳಸಿ ಹಬ್ಬದ ಒಂದು ವಿಚಾರವಾಗಿ ಬಹಳ ಸುಲಭವಾಗಿ ಮಾಡುವಂಥದ್ದು ಹೇಗೆ ಅಂತಂದ್ರೆ, ತುಳಸಿ ಕಟ್ಟೆಯನ್ನ ಸ್ವಚ್ಛ ಮಾಡ್ಕೊಳ್ಳಿ, ಅರಿಶಿಣ ಕುಂಕುಮಗಳನ್ನ ಇಟ್ಟು ರಂಗೋಲಿಗಳನ್ನ ಹಾಕೊಳ್ಳುವಂಥದ್ದು. ದೀಪಾರಾಧನೆ ಬಹಳ ಮುಖ್ಯ ಕಾರ್ತೀಕ ಮಾಸದಲ್ಲಿ. ತುಳಸಿ ಗಿಡದ ಪಕ್ಕದಲ್ಲಿ ಕೃಷ್ಣನ ವಿಗ್ರಹ ಇದ್ರೆ ಇಡಬಹುದು, ಅಥವಾ ವಿಷ್ಣುವಿನ ವಿಗ್ರಹ ಇದ್ರೆ ಖಂಡಿತವಾಗಿಯೂ ಇಡಬಹುದು. ಸಾಲಿಗ್ರಾಮಗಳು ಇದ್ರೆ ಅದನ್ನ ಕೂಡ ಇಡಬಹುದು. ಬೆಟ್ಟದ ನೆಲ್ಲಿಕಾಯಿಯ ಒಂದು ಕೊಂಬೆಯನ್ನ ಇಡುವಂಥದ್ದು. ಕಾರಣ, ಬೆಟ್ಟದ ನೆಲ್ಲಿಕಾಯಿಯ ಮರದಲ್ಲಿ ವಿಷ್ಣುವಿನ ಸಾನ್ನಿಧ್ಯ ಇರುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ವಿಷ್ಣುವನ್ನ ವರಿಸಿದಂತ ತುಳಸಿ ಮಾತೆ ಈ ದಿನ ತುಳಸಿಯ ವಿವಾಹವಾದಂತ ದಿನ. ಬಹಳ ಪ್ರೀತಿಯಿಂದ ವಿಷ್ಣುವನ್ನ ಮದುವೆ ಆಗಿರ್ತಕ್ಕಂಥ ದಿನ ಆಗಿರೋ ಕಾರಣ ತುಳಸಿ ಹಾಗೂ ಮಹಾವಿಷ್ಣುವಿನ ಸಾನ್ನಿಧ್ಯವಾದ ಬೆಟ್ಟದ ನೆಲ್ಲಿಕಾಯಿಯ ಕೊಂಬೆಯನ್ನ ಇಡುವಂಥದ್ದು. ಇಟ್ಟು ಅರಿಶಿಣದ ಕೊಂಬಿನಿಂದ ವಿವಾಹ ಮಾಡಿಸುವಂಥದ್ದು. ಸಮಯ ಏನು ಅಂತಂದ್ರೆ, ನವೆಂಬರ್ 2ನೇ ತಾರೀಕು ಭಾನುವಾರ ಸಂಜೆ 6:30 ರಾತ್ರಿ 8:40 ಕೂಡ ಬಹಳ ಪ್ರಶಸ್ತವಾದ ಸಮಯ. ಈ ಸಮಯದಲ್ಲಿ ತುಳಸಿಯ ವಿವಾಹವನ್ನ ಮಾಡುವಂಥದ್ದು. ಜೊತೆಗೆ ಇಲ್ಲಿ ನೈವೇದ್ಯಕ್ಕಾಗಿ ಕೋಸಂಬರಿ, ಹಾಗೆ ಹೆಸರುಬೇಳೆ ಕೋಸಂಬರಿ, ಜೊತೆಗೆ ಪಾನಕವನ್ನ ನೈವೇದ್ಯ ಮಾಡುವಂಥದ್ದು. ದೀಪಗಳು ಎಷ್ಟು ಬೆಳಗ್ಬೇಕು ಅಂತಂದ್ರೆ, ಕಾಮನ್ ಆಗಿ 11 ದೀಪಗಳನ್ನ ಬೆಳಗುವಂಥದ್ದು ಬಹಳ ವಿಶೇಷ. ಕಾರ್ತೀಕ ಮಾಸದಲ್ಲಿ ದೀಪಾರಾಧನೆಗೆ ಬಹಳ ಪ್ರಾಮುಖ್ಯತೆ ಅನ್ನುವಂಥದ್ದು ಇದೆ. ಕತ್ತಲನ್ನ ತೊಡೆದು ಬೆಳಕನ್ನ ಬರಮಾಡ್ಕೊಳ್ಳುವಂತ ಒಂದು ಸಮಯ. ಕೇಳಿ ತುಳಸಿ ಕಟ್ಟೆ ಮನೆ ಹೊರಗಡೆ ಇದ್ರೇನೆ ನಕಾರಾತ್ಮಕ ಶಕ್ತಿಗಳು ಮನೆಯ ಒಳಗಡೆ ಬರೋದಿಲ್ಲ. ಮನೆಯಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿಯನ್ನು ಕೂಡ ತುಳಸಿ ಗಿಡ ಕ್ಲೆನ್ಸ್ ಮಾಡುತ್ತೆ ಎನ್ನುವಂತ ವಿಚಾರಗಳು. ಜೊತೆಗೆ ತುಳಸಿ ಅನ್ನುವ ಒಂದು ಗಿಡ ಮನೆಯ ಹೊರಗಡೆ ಇದ್ರೆ ಮನೆಯ ಸಮೃದ್ಧಿಯ ಸೂಚಕವೂ ಹೌದು ಅಂತ ಹೇಳಲಾಗತ್ತೆ. ಗೊತ್ತೇ ಇರುತ್ತೆ ನಿಮ್ಗೆ, ಸಣ್ಣ ಪುಟ್ಟ ಏನಾದ್ರೂ ಒಂದು ಸಮಸ್ಯೆಗಳಾಗತ್ತೆ ಅಂದ್ರೆ ಗಿಡ ಮುಳುಗೋಗುವಂಥದ್ದು, ಬಾಡ್ ಹೋಗುವಂಥದ್ದು ನಮಗೆ ಸೂಚನೆಗಳನ್ನ ಕೊಡ್ತಾ ಇರತ್ತೆ. ಸೊ ಹಾಗೆ ಗಿಡ ಚೆನ್ನಾಗಿದೆ ಅಂದ್ರೆ ಮನೆಯಲ್ಲಿಯೂ ಕೂಡ ಸಮೃದ್ಧಿ ಇದೆ ಅನ್ನುವಂತರ ಅರ್ಥ ಅನ್ನುವ ವಿಚಾರಗಳು. ಸೊ ಈ ರೀತಿಯಾಗಿರ್ತಕ್ಕಂಥ ತುಳಸಿ ಮಾತೆಯನ್ನ ವಿಷ್ಣು ಸಮೇತವಾಗಿ ಈ ಒಂದು ತುಳಸಿ ಹಬ್ಬದಂದು ಆರಾಧನೆ ಮಾಡುವಂಥದ್ದು ಬಹಳ ವಿಶೇಷವಾದ ಫಲಗಳನ್ನ ಕೊಡುತ್ತೆ. ಸೊ ದಾಂಪತ್ಯ ಜೀವನದಲ್ಲಿ, ವೈವಾಹಿಕ ಜೀವನದಲ್ಲಿ ನೆಮ್ಮದಿಗಳನ್ನ ಕೊಡ್ತಕ್ಕಂಥ ಒಂದು ವಿಚಾರ. ಹಾಗೆ ಗಂಡ ಹೆಂಡತಿಯರಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ರು ಕೂಡ ಅವೆಲ್ಲವೂ ಕೂಡ ಕಾಲಕ್ರಮೇಣದಲ್ಲಿ ಕಡಿಮೆ ಆಗತ್ತೆ. ಸಂಕಲ್ಪ ಗಟ್ಟಿಯಾಗಿರ್ಬೇಕು ಅನ್ನುವಂಥ ವಿಚಾರಗಳು. ಮನೆಯಲ್ಲಿ ಅಭಿವೃದ್ಧಿ, ಸಂಪತ್ತುಗಳು ಪ್ರಾಪ್ತಿಯಾಗತ್ತೆ ಎನ್ನುವಂತ ವಿಚಾರಗಳು. ಈ ಒಂದು ತುಳಸಿಯ ವಿವಾಹ ಅಂತ ಏನ್ ಹೇಳ್ತೀವಿ, ತುಳಸಿ ಹಬ್ಬದಂದು ಮಾಡುವಂತ ಸಣ್ಣ ಅನುಷ್ಠಾನ ಸಾಕಷ್ಟು ಪಾಸಿಟಿವ್
ಫಲಗಳನ್ನ ಕೊಡುವಂತದ್ದಾಗತ್ತೆ. ತಪ್ಪದೆ ಪ್ರತಿಯೊಬ್ಬರು ಮಾಡಿ ಸಾಕಷ್ಟು ಒಳ್ಳೆಯ ಫಲಗಳನ್ನ ಪಡ್ಕೊಳ್ಬಹುದು. ಹಾಗೆ ದೀಪಾರಾಧನೆ ಅಂತ ಬಂದಾಗ ಬೆಟ್ಟದ ನೆಲ್ಲಿಕಾಯಿಯ ದೀಪಗಳನ್ನ ಹಚ್ಚುವಂಥದ್ದು ವಾಡಿಕೆ. ಇದು ಶಾಸ್ತ್ರಗಳಲ್ಲಿ ಉಲ್ಲೇಖ ಇಲ್ಲ. ಬೆಟ್ಟದ ನೆಲ್ಲಿಕಾಯಿ ಅಂದ್ರೆ ವಿಷ್ಣು ಹಾಗೆ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಅಂತ. ಸೊ ಇದು ಬಾಯಿಂದ ಬಾಯಿಗೆ ಅಥವಾ ಬುದ್ಧಿಗೆ ತಿಳಿದ ಹಾಗೆ ಏನಾಗುತ್ತೆ, ಕೆಲವೆಲ್ಲವೂ ಕೂಡ ಅವರವರ ಇಷ್ಟಕ್ಕೆ ಪದ್ಧತಿಗಳನ್ನ ಮಾಡ್ಬಿಡ್ತಾರೆ. ಆ ಪದ್ಧತಿಗಳು ಎಲ್ಲರೂ ಅನುಸರಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಬೆಟ್ಟದ ನೆಲ್ಲಿಕಾಯಿಯ ದೀಪಗಳನ್ನ ಹಚ್ಬೇಕು ಅಂತ ಏನೂ ಇಲ್ಲ. ತುಪ್ಪದ ದೀಪದ ಆರತಿಗಳನ್ನ ಮಾಡಿ 11 ನೆಲ್ಲಿಕಾಯಿಗಳನ್ನ ನೈವೇದ್ಯಕ್ಕೆ ಇಡಿ ಅನ್ನುವಂತ ವಿಚಾರಗಳಷ್ಟೇ ಹೇಳಿರುವಂತದ್ದು. ಬಟ್ ಅದನ್ನ ಏನ್ ಮಾಡ್ತಾರೆ, ಬೆಟ್ಟದ ನೆಲ್ಲಿಕಾಯನ್ನ ಕೊರೆದು ಅದರಲ್ಲಿ ತುಪ್ಪದ ದೀಪಗಳನ್ನ ಇಡ್ತಾರೆ. ಯದ್ಭಾವಂ ತದ್ಭವತಿ ಅಂತ ಕೆಲವು ಶಾಸ್ತ್ರಗಳಲ್ಲಿ ಉಲ್ಲೇಖಗಳಿಲ್ಲ ಅಂತಂದ್ರೂ ಕೂಡ ಅದನ್ನ ಪ್ರೀತಿಯನ್ನ ಮಾಡೋದ್ರಿಂದ ಅದನ್ನ ತಪ್ಪು ಅಂತ ಕೂಡ ಸಮಟೈಮ್ಸ್ ಹೇಳೋದಕ್ಕಾಗೋದಿಲ್ಲ. ನಿಮ್ಮ ನಿಮ್ಮ ಪದ್ಧತಿಯ ಅನುಸಾರ ಅಥವಾ ನಿಮ್ಮ ಮನಸ್ಸಿಗೆ ಅದು ಸರಿ ಅನ್ಸಿದ್ರೆ ಖಂಡಿತವಾಗಿ ನೀವು ಮಾಡಬಹುದು. ಜನರಲ್ ಆಗಿ ಮಾಡ್ಲೇಬೇಕಾ ನೆಲ್ಲಿಕಾಯಿ ದೀಪಗಳನ್ನ ಅಂತಂದ್ರೆ ಆ ತರದ ಶಾಸ್ತ್ರಗಳಲ್ಲಿನ ಉಲ್ಲೇಖಗಳು ಇಲ್ಲ. ಮತ್ತೊಂದು ವಿಚಾರ ಮಾಡ್ತಾರೆ, ಉಪ್ಪು ಹಾಕ್ಬಿಟ್ಟು ಒಂದು ಪ್ಲೇಟ್ ತಗೋತಾರೆ, ಆ ಪ್ಲೇಟ್ ಅಲ್ಲಿ ಉಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ನೆಲ್ಲಿಕಾಯಿಗಳನ್ನ ಇಟ್ಟು ಹಚ್ಚಿಬಿಡ್ತಾರೆ. ದಯವಿಟ್ಟು ಈ ತಪ್ಪುಗಳನ್ನ ಮಾಡ್ಬೇಡಿ. ಯಾವುದೇ ಧಾನ್ಯಗಳನ್ನ ಅಥವಾ ವಸ್ತುಗಳನ್ನ ಪ್ಲೇಟ್ ನಲ್ಲಿ ಹರಡಿ ಅದ್ರ ಮೇಲೆ ದೀಪಗಳನ್ನ ಹಚ್ಚುವಂತ ವಾಡಿಕೆಗಳು ಇಲ್ಲ. ದೀಪ ಅಂತ ಬರುವಾಗ ಬೆಲ್ಲದ ದೀಪಕ್ಕೆ ಒಂದು ವಿಶೇಷತೆ ಇದೆ, ನಿಂಬೆಹಣ್ಣಿನ ದೀಪಕ್ಕೆ ಒಂದು ವಿಶೇಷತೆ ಇದೆ, ಮಣ್ಣಿನ ದೀಪಕ್ಕೆ ಒಂದು ವಿಶೇಷತೆ ಇದೆ. ಅದರೊಳಗಡೆ ಹಾಕುವಂತ ಎಣ್ಣೆ, ತುಪ್ಪ, ಈ ಒಂದು ವಿಚಾರಗಳಿಗೆ ಬೇರೆ ಬೇರೆ ಅರ್ಥಗಳು, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯ ಅನುಷ್ಠಾನಗಳನ್ನ ಮಾಡುವಂತ ವಿಚಾರಗಳು ಇದೆ. ಸೊ ಜನರಲ್ ಆಗಿ ಎಲ್ಲವೂ ಎಲ್ಲದಕ್ಕೂ ಅಪ್ಲೈ ಆಗೋದಿಲ್ಲ. ಹಾಗಾಗಿರೋದ್ರಿಂದ ನೀವು ನೆಲ್ಲಿಕಾಯಿ ದೀಪಗಳನ್ನ ಹಚ್ಚಿದ್ರು ಕೂಡ ಒಂದು ಅಡಿಕೆ ಪ್ಲೇಟ್ ಏನಿರುತ್ತೆ ಅದರಲ್ಲಿ ಹಚ್ಚಿ, ಅಥವಾ ತಾಮ್ರ ಅಥವಾ ಹಿತ್ತಾಳೆಯ ಪ್ಲೇಟ್ ಗಳನ್ನ ಮಾತ್ರ ಬೆಳೆಸಿ ಕೆಳಗಡೆ ಅಕ್ಕಿ ಹಾಕುವಂಥದ್ದು ಅಥವಾ ಬೇರೆ ಯಾವುದೇ ಸಾಮಗ್ರಿಗಳನ್ನ ಹಾಕಿ ದೀಪಗಳನ್ನ ಬೆಳಗುವಂಥದ್ದನ್ನ ಮಾಡಬೇಡಿ. ಒಂದು ಮಾಡೋದಕ್ಕೆ ಹೋಗಿ ಇನ್ನೊಂದು ಮಾಡಿ ಸಮಸ್ಯೆಗಳನ್ನ ನೀವೇ ತಂದ್ಕೊಳ್ತೀರಿ. ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ದೀಪಗಳನ್ನ ಹಚ್ಚಿದ್ಮೇಲೆ ನೆಲ್ಲಿಕಾಯಿಗಳನ್ನ ಏನ್ ಮಾಡ್ತೀರಿ, ತುಳಿದೇ ಇರತಕ್ಕಂತ ಜಾಗದಲ್ಲಿ ಹಾಕುವಂಥದ್ದು ಬಹಳ ಉತ್ತಮ. ಸೊ ಒಂದು ಪೂಜೆ ಅನುಷ್ಠಾನಗಳು ಅಂತ ಮಾಡಿದ್ಮೇಲೆ ಪೂಜಾ ಸಾಮಗ್ರಿಗಳು ಅಥವಾ ಬಳಸಿರ್ತಕ್ಕಂಥ ವಸ್ತುಗಳನ್ನ ಸರಿಯಾದ ರೀತಿಯಲ್ಲಿ ಡಿಸ್ಪೋಸ್ ಕೂಡ ಮಾಡ್ಬೇಕಾಗತ್ತೆ. ಎಲ್ಲಂದ್ರಲ್ಲಿ ಇರಿಸಿದ್ರೆ ಮತ್ತೆ ನಿಮಗೆ ಆ ಒಂದು ಏನ್ ಹೇಳ್ತೀವಿ ಸಮಸ್ಯೆಗಳು ನಿಮ್ಮನ್ನೇ ಮತ್ತೆ ಬಂದು ಸೇರುವಂತದ್ದಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸುವಂಥದ್ದು ಉತ್ತಮ. ಎಲ್ಲವೂ ಆದ ಮೇಲೆ ಕೆಂಪು ನೀರಿನ ಆರತಿಯನ್ನ ಮಾಡುವಂಥದ್ದು ತುಳಸಿ ಕಟ್ಟೆಗೆ ಮಹಾವಿಷ್ಣುವಿನ ಸಮೇತವಾಗಿ. ಜೊತೆಗೆ ತುಳಸಿಗೆ ಮಡಲಕ್ಕಿಯನ್ನ ಕೊಡುವಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ. ವಿವಾಹದ ಒಂದು ಸಂಭ್ರಮಾದಿಗಳು ಅಂತ ಬರುವಾಗ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಕೊಡುವಂತ ಒಂದು ಪದ್ಧತಿಗಳು ನಮ್ಮಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಮಡಲಕ್ಕಿಯನ್ನ ಕೂಡ ಇಡುವಂಥದ್ದು ಬಹಳ ವಿಶೇಷ. ಅದನ್ನು ಕೂಡ ಇಡಿ. ಮಡಲಕ್ಕಿಯನ್ನ ಪೂಜೆ ಎಲ್ಲ ಆದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ಮನೆಯ ಮಹಾಲಕ್ಷ್ಮಿ ನೀವೇ ಆಗಿರೋದ್ರಿಂದ ಖಂಡಿತ ಅದನ್ನ ನೀವೇ ಸ್ವೀಕರಣೆ ಮಾಡಬಹುದು. ಇಲ್ಲ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡ್ತೀವಿ ಅಂದ್ರೆ ಖಂಡಿತವಾಗಿ ಕೊಡ್ಬೋದು. ಬಟ್ ಇಲ್ಲಿ ಅಕ್ಕಿಯನ್ನ ನೀವು ಮಡ್ಲಕ್ಕಿಗೆ ಹಾಕುವಾಗ ಜಸ್ಟ್ ಒಂದು ಪಾವಷ್ಟು ಹಾಕುವಂಥದ್ದು, ಸ್ವಲ್ಪ ಹಾಕುವಂಥದ್ದು ಮಾಡಬೇಡಿ. ಕನಿಷ್ಠ 1/4 ಪಾವು ಅಥವಾ 1/4 ಸೇರ್ ಅಥವಾ 1/4 kg ಇಷ್ಟು ಪ್ರಮಾಣದ ಅಕ್ಕಿಗಳನ್ನ ಹಾಕಿದಾಗ ಮಾತ್ರನೇ ಪರಿವರ್ತನೆ ಅನ್ನುವಂಥದ್ದು ಬರುತ್ತೆ. ಸೊ ಬಹಳ ವಿಶೇಷವಾಗಿ ರೀತಿಯಾಗಿ ಮಡಲಕ್ಕಿಯನ್ನ ಇಡಿ. 1/4 kg ಇಷ್ಟು ನೀವು ಹಾಕಿದ್ರೆ ಖಂಡಿತ ಅದನ್ನ ಯಾರಿಗಾದ್ರೂ ನೀವು ದಾನ ಮಾಡ್ಬೋದು. ದಾನ ಮಾಡುವಾಗ ನಿರ್ಗತಿಕರಿಗೆ ಮಾಡಿ. ಹಸಿವಿದ್ದವರಿಗೆ ಮಾಡಿದಾಗ ನಿಮ್ಮ ದಾನದ ಫಲಗಳು ಅಥವಾ ನೀವು ಕೊಡುವಂತ ವಸ್ತು ಧಾನ್ಯಗಳ ಫಲಗಳು ನಿಮ್ಗೆ ಹೆಚ್ಚಾಗುವಂತದ್ದಾಗತ್ತೆ. ಇದನ್ನ ಕೂಡ ನೀವು ಫಾಲೋ ಮಾಡುವಂಥದ್ದು. ಜೊತೆಗೆ ಬರ್ತಕ್ಕಂತ ನವೆಂಬರ್ ತಿಂಗಳು ಯಾವ ರೀತಿಯಾದ ಫಲಗಳನ್ನ ಕೊಡುತ್ತೆ, ತುಂಬಾ ಬ್ರೀಫ್ ಎಕ್ಸ್ಪ್ಲನೇಷನ್ ಇಲ್ಲ. ಸೊ ಯಾವ ಜನ್ಮ ದಿನಾಂಕದವರಿಗೆ ಯಾವ ರೀತಿಯಾದ ಫಲಗಳು ಇರುತ್ತೆ ಅಂತ ಹೇಳಿ ನೋಡೋಣ. ಸೊ 1ನೇ ಸಂಖ್ಯೆವರೆಗೆ 1, 10, 19 ಹಾಗೆ 28ನೇ ತಾರೀಕಿನಲ್ಲಿ ಯಾರೆಲ್ಲ ಹುಟ್ಟಿರ್ತಾರೆ ಈ ಒಂದು ವ್ಯಕ್ತಿಗಳಿಗೆ ನವೆಂಬರ್ ತಿಂಗಳು ಸ್ವಲ್ಪ ಸ್ಟೆಬಿಲಿಟಿಯನ್ನ ಕಡಿಮೆ ಮಾಡುತ್ತೆ. ಎನರ್ಜಿ ಸ್ವಲ್ಪ ಡೌನ್ ಅನ್ನುವಂತ ರೀತಿಯಲ್ಲಿ ಇರುತ್ತೆ. ಸೊ ಕ್ರಿಯೇಟಿವ್ ವರ್ಕ್ ಗಳಿಗೆ ಸ್ವಲ್ಪ ಆದ್ಯತೆಯನ್ನ ಜಾಸ್ತಿ ಕೊಡಿ. ಒಳ್ಳೆ ಒಳ್ಳೆ ವಿಚಾರಗಳ ಬಗ್ಗೆ ಯೋಚನೆಯನ್ನ ಮಾಡುವಂಥದ್ದು ಕೂಡ ಬಹಳ ವಿಶೇಷ. ತಾಯಿಯ ಆಶೀರ್ವಾದ ಅಥವಾ ತಾಯಿಗೆ ಏನಾದ್ರೂ ಗಿಫ್ಟ್ ಕೊಡೋದ್ರಿಂದ ನಿಮಗೆ ಹೆಚ್ಚಿನ ಒಂದು ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಸಿಗುತ್ತೆ. ಇಡೀ ತಿಂಗಳು ನಿಮ್ಗೆ ನೆಮ್ಮದಿಯಾಗಿ ಕಳೆಯೋದಕ್ಕೆ ಅವಕಾಶವಾಗತ್ತೆ. ನಂಬರ್ 2, ಸೊ 2ನೇ ಜನ್ಮ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ 2, 11, 20, 2, 11, 20 ಹಾಗೂ 29 ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಟೆನ್ಷನ್, ಒತ್ತಡಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ. ಡಿಪೆಂಡ್ ಆಗ್ತೀರಿ ಯಾರ ಮೇಲಾದ್ರೂ. ಬಟ್ ಈ ಒಂದು ತಿಂಗಳಿನಲ್ಲಿ ನಿಮಗೆ ಸೂರ್ಯನ ಆರಾಧನೆಯಿಂದ ಸಾಕಷ್ಟು ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಸಿಗುತ್ತೆ. ಬರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನೆಲ್ಲ ಕೂಡ ನೀವು ಬಹಳ ಸುಲಭದಲ್ಲಿ ಆ ಸಮಸ್ಯೆಗಳಿಂದ ಹೊರಗಡೆ ಬಂದು ಒಂದು ಒಳ್ಳೆಯ ಬದಲಾವಣೆಯನ್ನ
ಕಂಡುಕೊಳ್ಳೋದು ಕೂಡ ಸಾಧ್ಯವಾಗುತ್ತೆ. ಸೂರ್ಯನ ಒಂದು ಆರಾಧನೆ ಮಾಡುವಂಥದ್ದು ಬಹಳ ವಿಶೇಷವಾದ ಫಲಗಳನ್ನ ಕೊಡುತ್ತೆ. ತಂದೆಯ ಆಶೀರ್ವಾದವನ್ನ ಪಡ್ಕೊಳ್ಳಿ. ತಂದೆಗೆ ಸಿಹಿ ಅಥವಾ ಏನನ್ನಾದ್ರೂ ಗಿಫ್ಟ್ ಕೊಟ್ಟು ಅವರ ಆಶೀರ್ವಾದ ಪಡ್ಕೊಳ್ಳುವಂಥದ್ದು ಬಹಳ ಉತ್ತಮ. ನೆಕ್ಸ್ಟ್ 3ನೇ ಸಂಖ್ಯೆಯ ವ್ಯಕ್ತಿಗಳಿಗೆ 3, 12, 21 ಹಾಗೂ 30ನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳನೇ ಒಂದು ಒಳ್ಳೆಯ ಸಮಯ. ಈ ತಿಂಗಳು ಬಹಳ ಪಾಸಿಟಿವ್ ಆಗಿರುತ್ತೆ. ನಿಮ್ಗೆ ಯೋಚನೆಗಳು ಬಹಳ ಚೆನ್ನಾಗಿ ಇರುತ್ತೆ ಅಂಡ್ ಆಲ್ಸೋ ಸ್ವಲ್ಪ ಸೆನ್ಸಿಟಿವ್ ಆಗ್ತೀರಿ. ಫ್ರೆಂಡ್ಸ್ ಅಥವಾ ಕುಟುಂಬದವರೊಟ್ಟಿಗೆ ಹೊರಗಡೆ ಹೋಗುವಂತ ಅವಕಾಶಗಳು ಅಂತ ಹೇಳ್ತೀವಿ. ಎಂಜಾಯ್ ಮಾಡುವಂತ ಒಂದು ಸಮಯವೂ ಕೂಡ ಹೌದು. ದೇಹಕ್ಕೆ ಸ್ವಲ್ಪ ಶೀತ ಅಥವಾ ಕೋಲ್ಡ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ. ಹಣಕಾಸಿನ ವಿಚಾರದಲ್ಲಿ ಒಂದು ಒಳ್ಳೆಯ ಫಲಗಳನ್ನ ಪಡ್ಕೊಳ್ಳುವಂತ ತಿಂಗಳು ಅಂತ ಕೂಡ ನಾವು ಹೇಳ್ಬೋದು. ಸಂಬಂಧಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಅಂತ ಇದ್ರು ಕೂಡ ಸುಧಾರಣೆ ಖಂಡಿತವಾಗಿಯೂ ಆಗುತ್ತೆ. ನೆಕ್ಸ್ಟ್ 4, 13, 22 ಹಾಗೆ 31ನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ. ಬಟ್ ಅದರಿಂದ ಹೊರಗಡೆ ಬರೋದಕ್ಕೆ ದಾರಿಯೂ ಕೂಡ ಬಹಳ ಚೆನ್ನಾಗಿ ಇರುತ್ತೆ. ಜೊತೆಗೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಗಮನದಿಂದ ಇರಬೇಕು. ಟ್ರಾವೆಲ್ ಮಾಡುವಂತ ಅವಕಾಶಗಳು ಹೆಚ್ಚಿನದಾಗಿ ಬರುತ್ತೆ. ಅವಶ್ಯಕತೆ ಇದ್ದಲ್ಲಿ ಮಾತ್ರ ಟ್ರಾವೆಲ್ ಮಾಡುವಂಥದ್ದು ಉತ್ತಮ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಆಚೆ ಈಚೆ ಆಗುವಂತ ಸಾಧ್ಯತೆ. ಹೊಸ ಇನ್ವೆಸ್ಟ್ಗಳನ್ನ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಹಣದ ಪೋಲ್ ಆಗುವಂತ, ಅನವಶ್ಯಕವಾಗಿ ಖರ್ಚುಗಳು ಹೆಚ್ಚಾಗುವಂತ ಚಾನ್ಸಸ್ ಅಂತ ಕೂಡ ನಾವು ಹೇಳ್ತೀವಿ. ಯಾರನ್ನು ನಂಬಿ ಶೂರಿಟಿ ಕೊಡುವಂಥದ್ದು ಅಥವಾ ಯಾರಿಗಾದ್ರೂ ಸಹಾಯ ಮಾಡ್ತೀವಿ ಅಂತೇಳಿ ನಿಮ್ಮ ಸ್ವಂತ ಒಡವೆಗಳನ್ನ ಪ್ಲೆಡ್ಜ್ ಮಾಡುವಂತ ಕೆಲಸಕ್ಕೆ ತಿಂಗಳು ಹೋಗ್ಬೇಡಿ. ಸ್ವಲ್ಪ ಲಿಟಿಗೇಷನ್ ಅಂತಾನೆ ಹೇಳ್ತೀನಿ ನಾನು. ಹಣಕಾಸಿನ ವಿಚಾರದಲ್ಲಿ ಒಂದು ರೀತಿಯಾದ ಜಾಬ್ ಪಾರ್ಟ್ ಅಂದ್ರೆ ವಿತೌಟ್ ಎಕ್ಸ್ಪೆಕ್ಟೇಷನ್ ಒಂದು ಒಳ್ಳೆಯ ಹಣ ನಿಮ್ಮನ್ನ ಸೇರುವಂಥದ್ದು ಅಥವಾ ಯಾರಿಗೋ ಕೊಟ್ಟಿರ್ತೀರಿ ದಿಢೀರ್ ಅಂತ ಹೇಳಿ ರಿಟರ್ನ್ ಮಾಡುವಂತ ಅವಕಾಶಗಳು ಕೂಡ ಇದೆ. ವೆಹಿಕಲ್ ಗಳನ್ನ ಖರೀದಿ ಮಾಡೋದಕ್ಕೂ ಕೂಡ ಅವಕಾಶ ಇರುವಂತದ್ದು. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರುತ್ತೆ, ಬಟ್ ಅದ್ರ ಬಗ್ಗೆ ಗಮನ ಇದ್ದಾಗ ಅದು ಹೆಚ್ಚಿನದಾಗಿ ಬಾಧಿಸೋದಿಲ್ಲ. 5ನೇ ಸಂಖ್ಯೆಯ ವ್ಯಕ್ತಿಗಳಿಗೆ 5, 23 ಹಾಗೂ 14 ಈ ಒಂದು ದಿನಾಂಕದಲ್ಲಿ ಹುಟ್ಟಿದ್ರೆ ಈ ಒಂದು ನವೆಂಬರ್ ತಿಂಗಳು ಬಹಳಾನೇ ಪಾಸಿಟಿವ್ ಆಗಿರುತ್ತೆ, ಹೆಲ್ಪ್ಫುಲ್ ಆಗಿರುತ್ತೆ ನಿಮಗೆ. ಸೊ ನಿಮ್ಮಲ್ಲಿ ಇರ್ತಕ್ಕಂಥ ಗೊಂದಲಗಳಿಂದ ಹೊರಗಡೆ ಬರುವಂತ ಒಂದು ಸಮಯ. ಅಂಡ್ ಆಲ್ಸೋ ಒಂದಷ್ಟು ಬರ್ಡನ್ ಗಳನ್ನ ಇಟ್ಕೊಂಡಿರ್ತೀರಿ ಅಥವಾ ಬೇರೆ ಯಾವುದೇ ವ್ಯಕ್ತಿಗಳ ಮೇಲೆ ನಿಮ್ಗೆ ಗರ್ಜು ಅಂತ ಇದ್ರೆ ಅಥವಾ ಬೇರೆ ವ್ಯಕ್ತಿಗಳ ಮೇಲೆ ನಿಮಗೆ ಸ್ವಲ್ಪ ಸಮಸ್ಯೆಗಳು ಅಂತ ಇದ್ರೆ ಅವೆಲ್ಲವೂ ಕೂಡ ಅರ್ಥ ಆಗುವಂತ ಒಂದು ಪರಿಸ್ಥಿತಿ ಅಥವಾ ನೀವು ಅರ್ಥ ಮಾಡುವಂತ ಪರಿಸ್ಥಿತಿ ಅಥವಾ ಸಮಯ ಸಂದರ್ಭವೇ ನಿಮಗೆ ಅರ್ಥ ಮಾಡಿಸುವಂತ ಒಂದು ಪರಿಸ್ಥಿತಿ. ಮನಸ್ಸು ಬಹಳ ತಿಳಿಯಾಗಿ ಇರುತ್ತೆ. ಒಂದು ಹ್ಯಾಪಿ ಟೈಮ್ ಅಂತಾನೆ ಹೇಳ್ತೀನಿ. ಫಿನಾನ್ಷಿಯಲಿ ಕೂಡ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ತಿಂಗಳು. ಹೆಲ್ತ್ ವಿಚಾರಕ್ಕೆ ಅಂತ ಬರುವಾಗ್ಲೂ ಕೂಡ ಒಂದು ಒಳ್ಳೆಯ ಮೆಡಿಕೇಶನ್ ಸಿಗುವಂತ ಸಾಧ್ಯತೆಗಳು ಅಂತ ಹೇಳ್ತೀನಿ. ನೆಕ್ಸ್ಟ್ 6, 15, 24 ಈ ದಿನಾಂಕಗಳಲ್ಲಿ ಹುಟ್ಟಿದ್ರೆ ಬಹಳ ವಿಶೇಷವಾಗಿ ಈ ಒಂದು ತಿಂಗಳು ಅತಿಥಿ ಸತ್ಕಾರದ ವಿಚಾರಗಳಲ್ಲಿ ಪ್ರಶಂಸೆಯನ್ನ ತಗೊಳ್ಳುವಂತ ಒಂದು ವಿಚಾರಗಳಾಗತ್ತೆ. ಒಂದು ಒಳ್ಳೆಯ ಹೋಸ್ಟ್ ಆಗ್ತೀರಿ. 4 ಜನಗಳಿಂದ ಮನ್ನಣೆಯನ್ನ ಪಡ್ಕೊಳ್ತೀರಿ. ಅದು ಕುಟುಂಬದವರಾಗಿದ್ದಿರ್ಬೋದು, ಸ್ನೇಹಿತ ವರ್ಗ ಆಗಿದ್ದಿರ್ಬೋದು ಅಥವಾ ಕೆಲಸ ಕಾರ್ಯ ಮಾಡುವಲ್ಲಿ ಕೂಡ ಆಗಿದ್ದಿರ್ಬೋದು. ಯಥಾಶಕ್ತಿ ಸಾಧ್ಯವಾದಷ್ಟು ನಿಮ್ಮ ಕೈಯಾರ ಅಡಿಗೆ ಮಾಡಿ 4 ಜನಗಳಿಗೆ ಬಡಿಸೋದ್ರಿಂದ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಕೂಡ ಈ ಒಂದು ಮಂತ್ ನಲ್ಲಿ ತುಂಬಾ ಚೆನ್ನಾಗಿ ನಿಮಗೆ ಆಗಿ ಬರುವಂತದ್ದಾಗುತ್ತೆ. ಜೊತೆಗೆ ರಿಲೇಶನ್ಶಿಪ್ ಇಶ್ಯೂಸ್ ಇದ್ರೆ ಅದು ಕಡಿಮೆ ಆಗುತ್ತೆ. ಕೆಲಸಕ್ಕೆ ಯಾರೆಲ್ಲ ಹುಡುಕ್ತಾ ಇದ್ರಿ ಖಂಡಿತವಾಗಿ ತುಂಬಾ ಪಾಸಿಟಿವ್ ರಿಸಲ್ಟ್ಸ್ ನ ಈ ಒಂದು ತಿಂಗಳಿನಲ್ಲಿ ಪಡ್ಕೊಳ್ತೀರಿ. ಟ್ರಾವೆಲ್ ಮಾಡುವಂತ ಚಾನ್ಸಸ್ ಕೂಡ ಇದೆ. ಒಂದು ಒಳ್ಳೆಯ ಡೆಸ್ಟಿನೇಷನ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಖಂಡಿತವಾಗಿ ಹೋಗಿ ಬರಬಹುದು. ನೆಕ್ಸ್ಟ್ 7ನೇ ಸಂಖ್ಯೆ 7, 16, 25ನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಟೆನ್ಷನ್, ಒತ್ತಡಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ದಯವಿಟ್ಟು ಮೆಡಿಟೇಷನ್ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು ಬಹಳ ಉತ್ತಮ. ಸ್ಪಿರಿಚುಯಾಲಿಟಿ ಕಡೆಗೆ ನಿಮ್ಮ ಮನಸ್ಸನ್ನ ನೀವು ತೊಡಗಿಸ್ಕೊಳ್ಳುವಂಥದ್ದು ಕೂಡ ಬಹಳ ಉತ್ತಮವಾಗುತ್ತೆ. ಪೇಂಟಿಂಗ್ ಮಾಡುವಂಥದ್ದು ಅಥವಾ ಸಂಗೀತವನ್ನ ಹೆಚ್ಚೆಚ್ಚಾಗಿ ಕೇಳುವಂಥದ್ದು, ಒಳ್ಳೆಯ ಶಾಸ್ತ್ರೀಯ ಸಂಗೀತ ಆಗಿದ್ದಿರ್ಬೋದು ಅಥವಾ ಮೆಲೋಡಿ ಟ್ರ್ಯಾಕ್ಸ್ ಅಂತ ಹೇಳ್ತೀವಿ. ಸೊ ಈ ತರ ಸಂಗೀತಕ್ಕೆ ಎಷ್ಟೇ ಸಮಸ್ಯೆಗಳಿದ್ರು ಆ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಅಥವಾ ವ್ಯಕ್ತಿಯನ್ನ ಮೋಟಿವೇಟ್ ಮಾಡೋದಕ್ಕೆ ಅದ್ಭುತವಾದ ಶಕ್ತಿ ಇರ್ತಕ್ಕಂಥದ್ದು. ಸೌಂಡ್ಗೆ ಆ ಒಂದು ಎನರ್ಜಿ, ಪವರ್ ಅನ್ನುವಂಥದ್ದು ಇರುತ್ತೆ. ಸೊ ಹೆಚ್ಚು ಮ್ಯೂಸಿಕ್ ಅನ್ನ ಕೇಳೋದ್ರಿಂದ ಬರ್ಬೋದಾದಂತ ಸಮಸ್ಯೆಗಳಿಂದ
ಖಂಡಿತವಾಗಿ ನೀವು ಪಾರಾಗ್ತೀರಿ. ಜೊತೆಗೆ ಅನವಶ್ಯಕವಾದ ಚರ್ಚೆಗಳಿಗೆ ನಿಲ್ಲಬೇಡಿ ಈ ಒಂದು ತಿಂಗಳಿನಲ್ಲಿ. ನಿಮ್ಮ ಮೇಲೆ ನೀವು ಎಷ್ಟು ಕಾನ್ಸಂಟ್ರೇಟ್ ಮಾಡ್ತೀರಿ, ಫೋಕಸ್ ಮಾಡ್ತೀರಿ, ನಿಮ್ಮ ಕೆಲಸದ ಮೇಲೆ ಎಷ್ಟು ಗಮನವನ್ನು ಕೊಡ್ತೀರಿ, ಅಷ್ಟು ಸಕ್ಸಸ್ ಡೆಫಿನೆಟ್ಲಿ ಇದೆ. ಅನವಶ್ಯಕವಾದ ಖರ್ಚುಗಳು, ಅನವಶ್ಯಕವಾದ ವಿಚಾರಗಳಿಗೆ ತಲೆ ಹಾಕ್ತಾ ಇರೋದು ಬಹಳ ಉತ್ತಮ. ಆಲ್ಸೋ ಟ್ರಾವೆಲ್ ಮಾಡುವಂತ ಯೋಗ ಅದು. ಧಾರ್ಮಿಕ ಕ್ಷೇತ್ರಗಳಿಗೆ ಬಹಳ ಕನಸು ಕಟ್ಕೊಂಡಿದ್ರೆ ಅಥವಾ ಇಲ್ಲಿಗೆ ಹೋಗ್ಲೇಬೇಕು ಅನ್ನುವಂಥದ್ದಿದ್ರೆ ಈ ಒಂದು ತಿಂಗಳಿನಲ್ಲಿ ಪ್ರಯತ್ನ ಪಡಿ. ನವೆಂಬರ್ ತಿಂಗಳಿನಲ್ಲಿ ಖಂಡಿತವಾಗಿಯೂ ನೀವು ಹೊರಗಡೆ ಹೋಗಿ ಬರುವಂತ ಅವಕಾಶಗಳು ಇದೆ. ಹಣಕಾಸಿನ ವಿಚಾರದಲ್ಲಿ ಫಿನಾನ್ಷಿಯಲ್ ಫ್ಲೋ ಖಂಡಿತ ಚೆನ್ನಾಗಿರುತ್ತೆ. ಬಟ್ ಯಾರಿಗಾದ್ರೂ ಕೊಡ್ತೀವಿ ಎನ್ನುವಾಗ ದಯವಿಟ್ಟು ಯೋಚನೆ ಮಾಡಿ ಕೊಡುವಂಥದ್ದು ಸ್ವಲ್ಪ ಉತ್ತಮ. ನೆಕ್ಸ್ಟ್ ಸಂಖ್ಯೆ 8, 17 ಹಾಗೂ 26 ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ನವೆಂಬರ್ ತಿಂಗಳಿನಲ್ಲಿ ಸ್ವಲ್ಪ ಟ್ರಬಲ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಲಿಟಿಗೇಷನ್ಸ್ ಅಂತ ಏನಾದ್ರೂ ಇದ್ರೆ ಅನವಶ್ಯಕವಾಗಿ ನೀವು ಆ ಒಂದು ವಿಚಾರಗಳಿಗೆ ಹೋಗದೆ ಇರೋದು ಉತ್ತಮ. ಸಣ್ಣ ಸಣ್ಣ ವಿಚಾರಗಳು ಕೂಡ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಬಾಧಿಸುವಂತ ಸಾಧ್ಯತೆಗಳು, ಆರೋಗ್ಯದ ವಿಚಾರದಲ್ಲಿಯೂ ಕೂಡ ಸ್ವಲ್ಪ ಇರ್ಸು ಮುರ್ಸು ಆಗುವಂತ ಸಾಧ್ಯತೆಗಳು ಅಂತ ಹೇಳ್ತೀನಿ ನಾನು. ಸಾಧ್ಯವಾದಷ್ಟು ಅಕ್ಕಿಯನ್ನ ದಾನ ಮಾಡಿ ಅಥವಾ ಅನ್ನವನ್ನ ಮಾಡಿ ಬಡಬಗ್ಗರಿಗೆ ನೀವು ಊಟವನ್ನು ಕೂಡ ಹಾಕ್ಬೋದು. ಬರುವಂತ ಸಮಸ್ಯೆಗಳಿಂದ ನೀವು ಪಾರಾಗುವಂತ ಒಳ್ಳೆಯ ಅವಕಾಶ ಇರುತ್ತೆ. ಜೊತೆಗೆ ಹಿರಿಯರಿಗೆ ಕಂಬಳಿ ಅಥವಾ ಹೊದಿಕೆಗಳನ್ನ ಭಿಕ್ಷುಕರಿಗೆ ಕೊಡುವಂಥದ್ದು ಬಹಳಾನೇ ಉತ್ತಮವಾಗುತ್ತೆ. ಈ ಲೇಬರ್ಸ್ ಯಾರಿರ್ತಾರೆ, ಕೂಲಿ ಕಾರ್ಮಿಕರು, ಈ ತರದ ವ್ಯಕ್ತಿಗಳಿಗೆ ಊಟವನ್ನ ಕೊಡುವಂಥದ್ದು, ಕಂಬಳಿ ಕೊಡುವಂಥದ್ದು ಅಥವಾ ಯಥಾಶಕ್ತಿ ದಾನವನ್ನ ಮಾಡುವಂಥದ್ದು ನಿಮಗೆ ಬರಬಹುದಾದಂತ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೊಡೋದಕ್ಕೆ ಬಹಳಾನೇ ಸಹಾಯಕಾರಿ. ಹಣಕಾಸಿನ ವಿಚಾರದಲ್ಲಿ ಬಹಳಾನೇ ಜಾಗರೂಕತೆಯಿಂದ ಇರಬೇಕು. ಯಾವುದೋ ಲೆಕ್ಕಾಚಾರದಲ್ಲಿ ದೊಡ್ಡ ಮಟ್ಟದ ಹಣಗಳನ್ನ ಕಳೆದುಕೊಳ್ಳುವಂತ ಒಂದು ಸಾಧ್ಯತೆ ನವೆಂಬರ್ ತಿಂಗಳಿನಲ್ಲಿ ಇರುತ್ತೆ. ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಸೊ ನೀವು ಹಿರಿಯರಿಗೆ ಸ್ವಲ್ಪ ನಿಮ್ಮ ಯಥಾಶಕ್ತಿ ದಾನ ಧರ್ಮಗಳನ್ನ ಮಾಡಿದಾಗ ಸಮಸ್ಯೆಗಳು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಈ ಒಂದು ತಿಂಗಳನ್ನ ಕಳಿಬಹುದು ಅಂತ ಹೇಳ್ತೀನಿ. ಮೆಂಟಲ್ ಸ್ಟ್ರೆಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸೊ ಶಿವನ ಆರಾಧನೆ ಮಾಡುವಂಥದ್ದು ನವೆಂಬರ್ ತಿಂಗಳಿಗೆ ಬಹಳ ಉಪಯುಕ್ತ. ಕಡೆಯದಾದ ಸಂಖ್ಯೆ 9, 18 ಹಾಗೆ 27ನೇ ತಾರೀಕಿನಲ್ಲಿ ಯಾರೆಲ್ಲ ಹುಟ್ಟಿರ್ತೀರಿ ಸೊ ನೀವು ಕೂಡ ಬಹಳನೇ ಕೇರ್ಫುಲ್ ಆಗಿರ್ಬೇಕು. ವೆಹಿಕಲ್ ಟ್ರಾವೆಲ್ ಮಾಡುವಾಗ ಸ್ವಲ್ಪ ಜಾಗರೂಕತೆ, ಅನವಶ್ಯಕವಾಗಿ ಎಲ್ಲಿಯೂ ಕೂಡ ಟ್ರಾವೆಲ್ ಮಾಡದೇ ಇದ್ರೆ ಉತ್ತಮ. ಧಾರ್ಮಿಕ ಕ್ಷೇತ್ರಗಳು ಅಂತ ಹೋದ್ರೂ ಕೂಡ ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೊಳ್ಬೇಕಾಗತ್ತೆ. ಸುಮ್ಮನೆ ಗಲಾಟೆ ಗದ್ದಲಗಳು ಆಗುವಂತ ಕಿರಿಕಿರಿ, ಮಾನಸಿಕವಾದ ಕಿರಿಕಿರಿಗಳು ಆಗುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಸಂಬಂಧವೇ ಇರೋದಿಲ್ಲ, ಯಾವುದೋ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡು ನಿಮಗೆ ನೀವೇ ಹರ್ಟ್ ಮಾಡ್ಕೊಳ್ಳುವಂತ ಒಂದು ಸಿಚುವೇಶನ್ಸ್ ಅಂತ ಕೂಡ ನಾವು ಹೇಳ್ತೀವಿ. ಹಾಗೆ ಕುಟುಂಬದಲ್ಲಿ ಆಗಿದ್ದಿರ್ಬೋದು, ಹೊರಗಡೆ ಆಗಿದ್ದಿರ್ಬೋದು, ಸ್ವಲ್ಪ ಫ್ರಸ್ಟ್ರೇಷನ್ ಅಥವಾ ಹ್ಯುಮಿಲೇಷನ್ ಅಂತ ಹೇಳ್ತೀವಿ, ಒತ್ತಡಗಳು ಸ್ವಲ್ಪ ಮಾನಸಿಕವಾಗಿ ಜಾಸ್ತಿ ಆಗುತ್ತೆ, ಕಿರಿಕಿರಿ ಅನ್ಸೋದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಮೆಡಿಟೇಷನ್ ಮಾಡುವಂಥದ್ದು ಅಥವಾ ಸಾಧ್ಯವಾದಷ್ಟು ಸೈಲೆಂಟ್ ಆಗಿ ಒಬ್ಬರೇ ಇರೋದು ಈ ತಿಂಗಳಿನಲ್ಲಿ ಪೇಷನ್ಸ್ ಲೆವೆಲ್ ಅನ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳುವಂಥದ್ದು ಬಹಳನೇ ಹೆಲ್ಪ್ಫುಲ್. ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿರುತ್ತೆ, ಆದ್ರೆ ಮಾನಸಿಕವಾಗಿ ಒತ್ತಡಗಳನ್ನ ಅನುಭವಿಸೋ ಕಾರಣ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಬರುವಂತ ಸಾಧ್ಯತೆ, ತಲೆನೋವು, ಮೈಗ್ರೇನ್ ಅಂತದ್ದೆಲ್ಲ ಇದ್ರೆ ಸ್ವಲ್ಪ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಮಿಕ್ಕದಂತೆ ಏನೇ ಸಮಸ್ಯೆಗಳಾದ್ರೂ ಕೂಡ ಈ ಒಂದು ತಿಂಗಳಿನಲ್ಲಿ ನೀವು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳೋದು ಬಹಳನೇ ವಿಶೇಷವಾಗಿರುತ್ತೆ. ಪ್ರತಿ ಮಂಗಳವಾರಗಳಂದು ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು ನಿಮಗೆ ಒಂದಷ್ಟು ಧೈರ್ಯ ಸ್ಥೈರ್ಯಗಳನ್ನ ಕೊಡುತ್ತೆ. ಆಗಬಹುದಾದಂತ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ದಾರಿಯನ್ನು ಕೂಡ ಮಾಡಿಕೊಡುತ್ತೆ. ಪ್ರತಿ ಮಂಗಳವಾರಗಳಂದು ಸ್ವಲ್ಪ ಪ್ರಮಾಣದ ಕೆಂಪು ತೊಗರಿ ಬೇಳೆಯನ್ನ ನೀವು ಪಕ್ಷಿಗಳಿಗೆ ಹಾಕುವಂಥದ್ದು ನವೆಂಬರ್ ತಿಂಗಳು ನಿಮಗೆ ವಂಡರ್ಫುಲ್ ರಿಸಲ್ಟ್ ಅನ್ನ ಕೊಡುತ್ತೆ. ಎಲ್ಲಾ ಮಾಹಿತಿ ಇಷ್ಟವಾಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸರ್ವ ಕಲಾನಿ ಭವಂತು. ನಮಸ್ಕಾರ.